ಪ್ರತಿ ವರ್ಷದಂತೆ ರಂಜಾನ್, ಈದ್ ಅಂತ ನಾವೇನು ಹೇಳ್ತೀವಿ ಅದು ಹಬ್ಬ, ಯುಗಾದಿ, ರಾಮನವಮಿ, ಈ 3 ಹಬ್ಬಗಳ ಬ್ಯಾಕ್ಗ್ರೌಂಡಲ್ಲಿ ಒಂದು ಶಾಂತಿ ಸಭೆ ನಾವು ಮಾಡಬೇಕಾಗಿತ್ತು. ಆ ಪ್ರಕಾರ ನಾವು ಮತ್ತು DC ಸಾಹೇಬ್ರ ಜೊತೆಗೆ ಕೂತ್ಕೊಂಡ್ಬಿಟ್ಟು ಈ ದಿವಸ ಶಾಂತಿ ಸಭೆನ ತಗೊಂಡಿದ್ವಿ. ಜನರ ಜೊತೆಗೆ ಎಲ್ಲ ಸಮುದಾಯದ ಜನರು ಬಂದಿದ್ದರು, ಅವ್ರ ಜೊತೆಗೆ ನಾವು ಇಂಟ್ರಾಕ್ಷನ್ ಮಾಡಿ ಈ ಹಬ್ಬದ ಏನು ಅವರಿಂದ ಕೇಳಿದ್ದಾಗಿದ್ದು, ಏನು ಅವರು ಏನು ಮಾಡ್ತಾಯಿದ್ದಾರೆ ಅದನ್ನು ಚೆಕ್ ಮಾಡಿದ್ದೀವಿ. ಆಮೇಲೆ ನಮ್ಮಿಂದ ಅವ್ರಿಗೆ ಏನು ಬೇಕಾಗಿದೆ ಅದನ್ನು ಕೂಡ ಕೇಳಿ, ನಮ್ಮ ಸೌಲಭ್ಯ ಇರ್ಬೋದು ಅಥವಾ ನಮ್ಮ ಸೆಕ್ಯೂರಿಟಿ ಬಗ್ಗೆ ಇರ್ಬೋದು, ಬಂದೋಬಸ್ತ್ ಬಗ್ಗೆ ಇರ್ಬೋದು, ಮತ್ತು ಇನ್ನಿತರ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ಅವ್ರದ್ದೇನಿದೆ ಅದನ್ನು ಕೂಡ ಮಾತಾಡಿದ್ದಾರೆ. ಆಳವಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಬರುವ 2 ದಿವಸಗಳಲ್ಲಿ ಏನು 30th and 31st ಏನಿದೆ, 2 ಹಬ್ಬಗಳನ್ನು ಶಾಂತಿಯುತವಾಗಿ ಅವ್ರು ಮಾಡ್ತಾರೆ, ನಮಗೆ ಭರವಸೆ ಇದೆ. ಮತ್ತು ನಮ್ಮ ಪರವಾಗಿ ಏನು ಜಿಲ್ಲಾಡಳಿತ ಪರವಾಗಿ ನಾವೇನು ವ್ಯವಸ್ಥೆ ಮಾಡಬೇಕು, ಕಾಂಪ್ರಿಹೆನ್ಸಿವ್ ಬಂದೋಬಸ್ತನ್ನು ನಾವು ಇಟ್ ಈಸ್ ಇನ್ ಪ್ಲೇಸ್. ಸಫಿಷಿಯೆಂಟಾಗಿ ನಾವು ಮ್ಯಾನ್ ಪವರ್ ಇರ್ಬೋದು, ತುಕಡಿಗಳಿರ್ಬೋದು, KSRP ತುಕಡಿಗಳೆಲ್ಲನೂ ಕೂಡ ನಾವು ಅದನ್ನು ಡಿಪ್ಲಾಯ್ ಮಾಡ್ತೀವಿ. ಆಮೇಲೆ ನಮಗೆ ಭರವಸೆ ಇದೆ, ಇವತ್ತೇನು ಶಾಂತಿ ಸಭೆಯಲ್ಲಿ ಮಾತುಕತೆ ಆದ ನಂತರ ಹಿಂದೆನೂ ಕೂಡ ನಾವೇನು ಕೆಲವೊಂದು ಅವ್ರ ಹಬ್ಬಗಳು ಮಾಡಿದೆ, ನಾವು ರೆಗ್ಯುಲರಾಗಿ ಟಚಲ್ಲಿ ಇರ್ತೀವಿ ಎಲ್ಲರ ಜೊತೆಗೆ. ಕ್ಲಿಯರ್ ಆಗಿದೆ, ಶಾಂತಿ ಪ್ರಿಯರಿದ್ದಾರೆ ಜನರು. ಮತ್ತು ಹಬ್ಬ ಒಂದು ಏನು ಹಬ್ಬದ ವಿಶೇಷತೆ ಅದನ್ನು ಫೋಕಸ್ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಇದು ಮಾಡ್ತಾರೆ ವಿನಃ ಬೇರೆ ಯಾವುದೂ ಇದಕ್ಕೆ ಆಸ್ಪದ ಇಲ್ಲ ಅಂತ ಅವರು ಕೂಡ ಅದನ್ನು ಹೇಳಿದ್ದಾಗಿದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಪೀಸ್ಫುಲ್ ಸೆಲೆಬ್ರೇಷನ್ ಆಫ್ ಆಲ್ ದ 3 ಫೆಸ್ಟಿವಲ್ಸ್. ಥ್ಯಾಂಕ್ ಯು ಸರ್. ಹಬ್ಬ ಇರೋದ್ರಿಂದ ಅತಿ ಹೆಚ್ಚು ಹಳ್ಳಿಗಳಲ್ಲಿ ಜೂಜಾಟ ಮತ್ತು ಈ ರೀತಿ ಇಲಾಖೆಯಿಂದ ಏನಾದರೂ ಅರಿವು ಮೂಡಿಸುವಂಥ ಕೆಲಸ ಕೊಟ್ಟಾಗಿದೆ, ಅದಕ್ಕೆ ಯಾವ ರೀತಿ ಕಡಿವಾಣ ನೋಡಿ, ಅರಿವು ಮೂಡಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಅವರಿಗೆ ಯಾರು ಈ ರೀತಿ ಇದ್ರೊಳಗೆ ಇಂಡಲ್ಜ್ ಆಗ್ತಾರೆ ಅವ್ರಿಗೆ ನಾವು ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ. ಅರಿವು ಮೂಡಿಸ್ಕೊಳ್ಳಿಕ್ಕಿದೆಲ್ಲ ಇದು ಹೊಸದಾಗಿ ಏನು ಇದು ಮಾಡೋಂಥದ್ದೇನಿಲ್ಲ. ಈ ಹಬ್ಬದ ಪ್ರಯುಕ್ತ ಹಬ್ಬ ಇರೋದು ಇದು ಒಳ್ಳೆಯ ಇದಕ್ಕೆ ಇರೋದು. ಇನ್ ಕೇಸ್ ಯಾರಾದರೂ ಈ ಜೂಜಾಟ ಅದು ಇನ್ನತ್ರ ಮಾಹಿತಿ ಬಂದರೆ ಜನರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ, ಇಮಿಡಿಯೇಟಾಗಿ ನಮ್ಮ ಸರ್ಕಾರಿ ನಂಬರ್ ಅವರೆಲ್ಲರ ಹತ್ರ ಇದೆ, ಅವ್ರು ನಮಗೆ ತಿಳಿಸ್ಬೇಕು. ನಮ್ಮ ಅಧಿಕಾರಿಗಳ ನಂಬರ್ ಕೂಡ ಇದೆ. ಅಡ್ವಾನ್ಸ್ ಆಗಿ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ನಮ್ಗೆ ಹೇಳಬೇಕು. ತಕ್ಷಣ ನಾವು ಆ್ಯಕ್ಷನನ್ನು ಇನಿಷಿಯೇಟ್ ಮಾಡ್ತೀವಿ. ಇದು 0 ಟಾಲರೆನ್ಸ್ ಡಿಸ್ಟ್ರಿಕ್ಟ್ ನಮ್ಮದು. ಯಾವುದೇ ರೀತಿಯ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇಲ್ಲೀಗಲ್ ಇವೇನು ಜೂಜಾಟ ಅದು ಇದು ಯಾವುದು ನಡೆಯೋಂಗಿಲ್ಲ ಇಲ್ಲಿ. ನಾವು ಯಾವುದೇ ಈ ರೀತಿ ಇನ್ ಕೇಸ್ ಕೆಲವೊಂದಿಷ್ಟು ಎಲ್ಲಾದರೂ ಒಂದು ಫ್ರಿಂಜಲ್ಲಿ ಏನು ನಡೀತಾ ಇದೆ ಅಂತ ಮಾಹಿತಿ ಇದ್ದರೂ ಕೂಡ ತಾವು ಹೇಳಬೇಕು ನಮಗೆ. ಅದನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ತೀವಿ, ಅದನ್ನು ಸ್ಟಾಪ್ ಮಾಡ್ತೀವಿ. ಅವ್ರ ಮೇಲೆ ಇಮಿಡಿಯೇಟಾಗಿ ಕಾನೂನು ಕ್ರಮ ಕೂಡ ಜರುಗಿಸ್ತೀವಿ. ಶೋಭಾಯಾತ್ರೆ ಕೂಡ ಇದೆ, ಅದು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನ ಭಾಗವಹಿಸ್ತಾರೆ. ಎಲ್ಲಿವರೆಗೂ ಮತ್ತು ಎಷ್ಟು ಜನ ಈಗ ನೋಡಿ, ಶೋಭಾಯಾತ್ರೆದ್ದು ಏನಿದೆ ಅವ್ರ ಡೀಟೇಲ್ಸ್ ಈಗ ನಮಗೆ ಕೊಡಬೇಕಾಗಿದೆ. ಆ ಪ್ರಕಾರ ನಾವು ಜಿಲ್ಲಾಡಳಿತ ನಾವೆಲ್ಲ ನೋಡ್ತೀವಿ ಅದನ್ನು. ಅವ್ರೇನೇನು ಟೈಮಿಂಗ್ಸ್ ಇದ್ದಾವೆ, ಏನು ರೂಟ್ ಇದೆ ಎಲ್ಲನೂ ಕೂಡ ನೋಡಿ ಅವ್ರಿಗೆ ಕಂಡೀಷನ್ಸ್ ಹಾಕಿಬಿಟ್ಟು ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಅದನ್ನು ಎನ್ಶೋರ್ ಮಾಡೋದೇನು ಅಂತ ಇಷ್ಟೇ. ಬೇರೆ ಟೈಮಲ್ಲಿ ಸ್ವಲ್ಪ ಲೇಟ್ ರಾತ್ರಿ ಕೆಲವೊಂದಿಷ್ಟು ಏನಾದರೂ ಮೂಮೆಂಟ್ ಇದ್ದಾಗ ಅದು ಇದಿರುತ್ತೆ. ಅದನ್ನು ರೆಸ್ಟ್ರಿಕ್ಷನ್ಸ್ ಎಲ್ಲಿ ರೀಸನೇಬಲ್ ರೆಸ್ಟ್ರಿಕ್ಷನ್ ಅಂತ ಹೇಳ್ಬೋದು, ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ಅನುಮತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು.